TV7 ಕನ್ನಡಕ್ಕೆ ಸ್ವಾಗತ. ಚಳ್ಳಕೆರೆಯಲ್ಲಿ 13ನೇ ವರ್ಷದ ವೈಭವದ ಶ್ರೀ ಗುರುಪೂರ್ಣಿಮೆ ಮಹೋತ್ಸವ. ಶ್ರೀ ಶಿರಡಿ ಸಾಯಿನಾಥರ ದಿವ್ಯ ಕೃಪಾಶೀರ್ವಾದ ಪಡೆಯಲು ಸದ್ಭಕ್ತರಿಗೆ ಅಪೂರ್ವ ಅವಕಾಶ. ಚಳ್ಳಕೆರೆ ನಗರದ ಪಾವಗಡ ರಸ್ತೆಯಲ್ಲಿರುವ ಭವ್ಯ ಶ್ರೀ ಜಗದ್ಗುರು ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ಶ್ರೀ ವೆಂಕಟಸಾಯಿ ಸೇವಾ ಟ್ರಸ್ಟ್ ವತಿಯಿಂದ 13ನೇ ವರ್ಷದ ಶ್ರೀ ಗುರುಪೂರ್ಣಿಮೆ ಜಾತ್ರಾ ಮಹೋತ್ಸವವನ್ನು ಜುಲೈ 28 ಹಾಗೂ 29 ರಂದು ಅತ್ಯಂತ ವೈಭವ, ಭಕ್ತಿಭಾವ ಮತ್ತು ಆಧ್ಯಾತ್ಮಿಕ ಸಡಗರದೊಂದಿಗೆ ಆಚರಿಸಲಾಗುತ್ತಿದೆ ಎಂದು ಟ್ರಸ್ಟ್ ಅಧ್ಯಕ್ಷ ಬಿ.ಸಿ. ಸಂಜೀವ್ ಮೂರ್ತಿ ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜುಲೈ 27 ರಂದು ಬೆಳಗ್ಗೆ 10 ಗಂಟೆಗೆ ನಗರದ ಪ್ರಮುಖ ಬೀದಿಗಳಲ್ಲಿ ಭವ್ಯ ಬೈಕ್ ಜಾಥಾ ನಡೆಸುವ ಮೂಲಕ ಮಹೋತ್ಸವಕ್ಕೆ ಚಾಲನೆ ನೀಡಲಾಗುವುದು. ಬಳಿಕ ಜುಲೈ 28 ಹಾಗೂ 29 ರಂದು ಶ್ರೀ ಶಿರಡಿ ಸಾಯಿನಾಥರಿಗೆ ಮಹಾಭಿಷೇಕ, ಕಾಕಡ ಆರತಿ, ವಿಶೇಷ ಅಲಂಕಾರ ಪೂಜೆ, ಸಾಯಿ ಪಲ್ಲಕ್ಕಿ ಉತ್ಸವ, ಸಾಯಿ ನಾಮಸಂಕೀರ್ತನೆ, ಭಜನೆ, ಸತ್ಸಂಗ, ಸತ್ಯನಾರಾಯಣ ಸ್ವಾಮಿ ಪೂಜೆ, ಮಹಾಮಂಗಳಾರತಿ ಹಾಗೂ ಮಹಾಪ್ರಸಾದ, ಅನ್ನಸಂತರ್ಪಣೆ ಸೇರಿದಂತೆ ಅನೇಕ ಪುಣ್ಯಮಯ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿವೆ ಎಂದು ತಿಳಿಸಿದರು. ಈ ಪವಿತ್ರ ಗುರುಪೂರ್ಣಿಮೆ ಮಹೋತ್ಸವದಲ್ಲಿ ಭಾಗವಹಿಸುವ ಭಕ್ತರು ಶ್ರೀ ಸಾಯಿನಾಥರ ದಿವ್ಯ ಕೃಪಾಶೀರ್ವಾದಕ್ಕೆ ಪಾತ್ರರಾಗಿ ಕುಟುಂಬದ ಸುಖ, ಶಾಂತಿ, ಆರೋಗ್ಯ ಹಾಗೂ ಸಮೃದ್ಧಿಗಾಗಿ ಪ್ರಾರ್ಥನೆ ಸಲ್ಲಿಸುವ ಅವಕಾಶ ದೊರೆಯಲಿದೆ. ರಾಜ್ಯದ ವಿವಿಧ ಭಾಗಗಳಿಂದ ಸಾವಿರಾರು ಭಕ್ತರು ಆಗಮಿಸುವ ನಿರೀಕ್ಷೆಯಿದ್ದು, ಸುಮಾರು 50 ರಿಂದ 60 ಸಾವಿರ ಭಕ್ತರು ಮಹೋತ್ಸವದಲ್ಲಿ ಭಾಗವಹಿಸುವ ಸಾಧ್ಯತೆ ಇದೆ ಎಂದು ಅವರು ಹೇಳಿದರು. ಮಹಾಪ್ರಸಾದ ಸೇವೆಯಲ್ಲಿ ಸ್ವಯಂಸೇವಕರಾಗಿ ಭಾಗವಹಿಸಲು ಆಸಕ್ತಿ ಇರುವ ಗ್ರಾಮಾಂತರ ಹಾಗೂ ನಗರದ ಯುವಕ ಯುವತಿಯರು ಶ್ರೀ ವೆಂಕಟಸಾಯಿ ಸೇವಾ ಟ್ರಸ್ಟ್ ಮೂಲಕ ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡು ಸೇವಾ ಕಾರ್ಯದಲ್ಲಿ ಸಹ ತೊಡಗಿಸಿಕೊಳ್ಳುವಂತೆ ಟ್ರಸ್ಟ್ ಮನವಿ ಮಾಡಿಕೊಂಡಿದೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಟ್ರಸ್ಟ್ ಕಾರ್ಯದರ್ಶಿ ರವಿಪ್ರಸಾದ್, ವಿಕಾಸ್, ಬಿ.ಸಿ. ವೆಂಕಟೇಶ್, ಸತೀಶ್ ಕುಮಾರ್, ಕಾರ್ತಿಕ್ ಸೇರಿದಂತೆ ಟ್ರಸ್ಟ್ನ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಮೌನೇಶ್ ಆಚಾರ್, TV7 ಕನ್ನಡ, ಚಳ್ಳಕೆರೆ. ಭೂಮಿ ಪೂಜೆ ಪ್ರಾರಂಭವಾಗಿ 9 ವರ್ಷ ತುಂಬಿ 10ನೇ ವರ್ಷದಲ್ಲಿ ನಡೀತಾ ಇದೆ. ಇದು ನಾವು ಭೂಮಿ ಪೂಜೆ ಮಾಡೋದ್ರಿಂದ ಸಾಮೂಹಿಕ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ಕೊಂಡು ಬಂದ್ವಿ. 2013ರಲ್ಲಿ ನಾವು ಭೂಮಿ ಪೂಜೆ ಮಾಡಿದ ಮೇಲೆ 2014ರಲ್ಲಿ ವೀರೇಂದ್ರ ದೇವರು ಬಂದಾಗ ಅವರು ಸಾಮೂಹಿಕ ಸತ್ಯನಾರಾಯಣ ಸ್ವಾಮಿ ಪೂಜೆ ಅವತ್ತಿನ ದಿವಸನೇ 5,000 ಜೋಡಿನ ಪೂಜೆ ಕೂರಿಸಿದ್ರು. ಆ ಸಂದರ್ಭದಲ್ಲಿ ಸುಮಾರು 40,000 ಜನ ಅವತ್ತು ಸೇರಿದ್ರು. ಅವ್ರನ್ನ ದೇವಸ್ಥಾನ ಸಮೇತ ಓಪನ್ ಆಗಿರಲಿಲ್ಲ, ಅವ್ರನ್ನ ಸ್ವಲ್ಪ ಲಿಮಿಟ್ ಲೆವೆಲ್. ಆ ಸಂದರ್ಭದಲ್ಲಿ ಅವರು ಪೂಜೆ ಹೇಳಿದರು, ಪ್ರತಿ ಗುರುಪೂರ್ಣಿಮೆ ದಿವಸ, ಹುಣ್ಣಿಮೆ ದಿವಸ ನೀವು ಏನೇನು ಸಾಮೂಹಿಕ ಸತ್ಯನಾರಾಯಣ ಪೂಜೆ ಇದೆ ಇದನ್ನು ಮಾಡ್ಕೊಂಡು ಹೋಗ್ರಿ, ಒಳ್ಳೆಯದಾಗುತ್ತೆ ಅಂತ ಹೇಳಿದರು. ನಾವು ಅವತ್ತಿಂದನೂ ಸಹ ಸುಮಾರು 4-5 ವರ್ಷ ಕೊರೋನಾ ಬರೋವರೆಗೂ ಅವ್ರ ಜೊತೆಗೆ ಸೇರ್ಕೊಂಡು ನಾವು ಸಾಮೂಹಿಕ ಸತ್ಯನಾರಾಯಣ ಪೂಜೆ ಮಾಡಿದ್ವಿ. 2020ರಿಂದ ಸ್ವಲ್ಪ ನಾವೇ ಮಾಡ್ಕೊಳ್ತಾ ಹೋದ್ವಿ. ಈ ಸಾರಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯವರು ನಾವು ಸಹ ಜೊತೆಗೆ ಸೇರ್ಕೊಂಡು ಮಾಡೋಣ ಅಂತಂದೇಳಿ ನಾವು ಕೋರಿದ್ವಿ. ಅವರು ಸಹ ಸಂತೋಷ ಹೋಗ್ಕೊಂಡು ಈ ಸಾರಿ ಪ್ರತಿ ಸಾರಿ ನಾವು 250-300 ಜನ ಅವರೇಜಾಗಿ ಕೂಡ್ತಾಯಿದ್ವಿ. ಈ ಸಾರಿ ಧರ್ಮಸ್ಥಳದ ಕಡೆಯಿಂದ ಸುಮಾರು 650-700 ಜನ ಪೂಜೆಗೆ ಕೂಡ್ತಾಯಿದ್ದಾರೆ. ಒಟ್ಟು ಒಂದು 1000 ಜೋಡಿ ಪೂಜೆಗೆ ಈ ಸರಿ ಕೂರ್ತಕ್ಕಂಥದ್ದು ವಿಶೇಷತೆ ಈ ಸರಿ. ಮತ್ತು ಅವರು ಸಹ ಭಾಗವಹಿಸ್ತಾ ಇದ್ದಾರೆ. ಮತ್ತು ಈ ಸಂದರ್ಭದಲ್ಲಿ ನಾವಾಗಲೇ ಸೋಮವಾರದಿಂದ ಬೈಕ್ ರ್ಯಾಲಿ ಪ್ರಾರಂಭ ಆಗುತ್ತೆ. ಅದು ಎಲ್ಲ ಮುಖ್ಯ ರಸ್ತೆಗಳಲ್ಲಿ ಹೋಗಿ ಎಲ್ಲ ಜನರಿಗೆ ಒಂದು ಆಹ್ವಾನ ಕೊಡೋದ್ರ ಮೂಲಕ ಒಂದು ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡ್ತಕ್ಕಂಥದ್ದು. ಮತ್ತು ಮಂಗಳವಾರ ಬೆಳಗ್ಗೆ ಶಂಕರಮ್ಮ ದೇವಸ್ಥಾನ 8:30ರಿಂದ ಏನು ಬಾಬಾ ಅವರ ಭಾವಚಿತ್ರದೊಂದಿಗೆ ಎಲ್ಲ ಪ್ರಮುಖ ಬೀದಿಗಳಲ್ಲಿ ಪ್ರತಿ ವರ್ಷದಲ್ಲಿ ಈ ವರ್ಷ ಮುಖ್ಯ ರಸ್ತೆಗಳಲ್ಲಿ ಸಾಯಿಬಾಬಾ ಅವರ ಪ್ರೇರಣೆ ಸುಮಾರು 8 ಕಲಾ ತಂಡಗಳು ಸರ್. ವಿಶೇಷವಾಗಿ ಕಳೆದ ಬಾರಿಯಲ್ಲಿ 4 ಕಲಾ ತಂಡಗಳು, ಕೆಲವರು ವಾಲಂಟಿಯರ್ ಸೇವೆ ಮಾಡ್ತೀವಿ ಅಂತ ಕೋಲಾಟದವರು ಅವರೆಲ್ಲ ವಾಲಂಟಿಯರ್ ಬರ್ತಾಯಿದ್ವಿ. ಆ ಕಲಾ ತಂಡಗಳೊಂದಿಗೆ